ಸರ್ವೆ ನಂಬರ್ 117 ಸರ್ವೆ ನಂಬರಲ್ಲಿ ನಮ್ಮದು ಜಮೀನು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಆಲ್ರೆಡಿ. ಮತ್ತು ಕೋರ್ಟಲ್ಲಿ ಕೇಸ್ ಇದ್ರೂ ಇವರು ದೌರ್ಜನ್ಯ ಮಾಡ್ತಾಯಿದ್ದಾರೆ ನಮ್ಮ ಮೇಲೆ. ಮತ್ತು ಇನ್ನು ರೋಡಿಗಳು ಕರ್ಕೊಬರೋದು ಜಾಲಮಂಗಲದವ್ರು ನಾವು ಎಂಥವ್ರು ಅಂತ ನಿಮ್ಗೆ ಗೊತ್ತಿಲ್ಲ. ಬಾಲಕೃಷ್ಣ ಅವರೇ ನಮಗೆ ನಿಮ್ಮನ್ನ ಮಾಡೋದು ನಮ್ಗೆ ಗೊತ್ತದೆ. ಬಾಲಕೃಷ್ಣ ಅವರು ನಮಗೆ ಫೋನ್ ಮಾಡಿದ್ದಾರೆ ಗುರ್ಸು ಅವ್ರನ್ನ ಅಂತ ಹೇಳಿ ಅಂತ. ಇವರು ನಿಂಗಯ್ಯನ ಮಕ್ಕಳು 4 ಜನ. ಆಮೇಲೆ ರೌಡಿಗಳೆಲ್ಲ ಮಸ್ತನ ಬಂದು ನಮ್ಮ ದೌರ್ಜನ್ಯ ಮಾಡಿ ದನಿಗೆ ಅಡ್ಡ ಕೂತಿದ್ದಾರೆ. ಇಲ್ಲೇ ಇದೆ ಸರ್ವೆ ನಂಬರ್ ಎಷ್ಟು? 117 ಸರ್ವೆ ನಂಬರು. ಆಮೇಲೆ ನಿಮ್ಮ ಕೇಸು ಪಾಯನೂ ಆಗಿದೆ. ದನಿಗೆ ಹಗ್ಗ ಮುಗ್ದರೆ ಎಲ್ಲ ಕೂತಿದ್ದಾರೆ. ಆಮೇಲೆ 8 ಎಕರೆ ಇದೆ ನಿಮ್ಮದು? 8 ಎಕರೆ 30 ಅಂದ್ಕೊಂಡು ಇನ್ನೊಂದು ಬಿಸಿಲು ಆರ್ಡರ್ ಆಗಿದೆ ನಮಗೆ ಜಮೀನು. ಯಾರ ಹೆಸರಲ್ಲಿದೆ? ನಾವು ಚಿಕ್ಕಮುಳ್ಳಯ್ಯನ ಹೆಸರಲ್ಲಿ ಆಗಿದೆ. ಚಿಕ್ಕಮುಳ್ಳಯ್ಯ ನಮ್ಮ ತಂದೆ. 117 ಸರ್ವೆ ನಂಬರು 8 ಎಕರೆ 30 ಅಂದ್ಕೊಳ್ತೇವೆ. ಅವ್ರ ಮಕ್ಳಿಲ್ವಾ? ಯಾಕೆ ಗಂಡು ಮಕ್ಳು ಇದ್ದಾರೆ. ಅವ್ರು ಗಂಡು ಮಕ್ಳು ನಮಗೆ ಬೇಡ, ನೀವೇ ತಗೊಳ್ಳಿ ಅಂತ ನಾವೇ ಕೇಸ್ ನಡೆಸ್ತಾ ಇದ್ವಿ. 8 ವರ್ಷದಿಂದ ಕೇಸ್ ನಡೀತಾ ಇದೆ. ಈ ಆಪೋಸಿಟ್ನವ್ರು ಏನು ಮಾಡಿದ್ದಾರೆ, ಲಿಂಗಯ್ಯ ಅವ್ರ ಮಕ್ಕಳು ಏನು ಮಾಡಿದ್ದಾರೆ, ಲಿಂಗಯ್ಯ ನಡೀತಿರಲ್ಲ ಬಂದು ಲಿಂಗಯ್ಯ ತೀರೋಗಿದ್ದಾರೆ ಆಲ್ರೆಡಿ. ಅವ್ರಿಗೆ 1 ಎಕರೆ. ಈಗ ಗಂಡು ಮಕ್ಳು ಎಲ್ಲಿದ್ದಾರೆ? ಗಂಡು ಮಕ್ಕಳು ಒಬ್ಬರು ಇರೋದವ್ರೆ, ಒಬ್ಬಣ್ಣ ಅವರೇ. ಅವ್ರು ಬರೋಲ್ಲ. ಇವ್ರು ಎದುರಿಸ್ತಾರೆ. ಇಲ್ಲೇ ಇದ್ದಾರೆ ಸರ್, ನಮ್ಮ ಮೇಲಿದ್ದಾರೆ. ನಮ್ಮ ತಂದೆ ಮನೆಗೆ ನಾವು ಇರೋದು. ನಮ್ಮ ತಂದೆ ಚಿಕ್ಕಮುಳ್ಳಯ್ಯ. ನಾವು ಅವ್ರ ಮನೆಗೆ ಇದ್ದೀವಿ. ಅವ್ರನ್ನ ಸೊತ್ತೋದಗೂ ನಾವೇ ಅವ್ರನ್ನ ದಿವಸ ಎಲ್ಲ ಮಾಡಿದ್ದು. ನಮ್ಗೆ ಒಬ್ಬಳೆ ಮಗಳು 2 ಮಕ್ಕಳಿದ್ದಾರೆ. ಗಂಡು ಮಕ್ಕಳು ಗಂಡಸರು ಯಾರೂ ಇಲ್ಲ. ನಮ್ಮ ಯಜಮಾನಪ್ಪ ನಾನು ಬಿಟ್ಬಿಟ್ಟು 20 ವರ್ಷ ಆಯಿತು. ಮಕ್ಕಳು ಅದೇ ಒಬ್ಬ ಮಗಳವಳೆ, ಒಬ್ಬ ಮಗಳು ತೀರೋದು. ಅವಳಿಗೆ 3 ಜನ ಅವ್ರಿಗೆ ಮಕ್ಕಳು. ಒಬ್ಬ ಮಗಳಿಗೆ ಇಲ್ಲೇ ಇದ್ದೀವಿ. ಇವ್ರು ನಮ್ಮ ಅಕ್ಕ ಇದ್ದಾರೆ. ಇವರು ಆಪೋಸಿಟ್ ಥರ ಏನು ಮಾಡೋದು, ನಾವೇನು ಮಾಡ್ತೀವಿ, ಕೇಸ್ ನಡೀತಾ ಇದೆಯಲ್ಲ ಯಾಕೆ ದೌರ್ಜನ್ಯ ಮಾಡ್ತೀರಿ ಅಂತ ಕೇಳಿದಾಗ ಕೋರ್ಟು ನಮ್ಮಂತನೇ ತೀರ್ಮಾನ ಆಗ್ಬಿಟ್ಟಿದೆ ಎಲ್ಲ ಅಂದ್ಬಿಟ್ಟು ಇಷ್ಟು ಜನ ಎಲ್ಲ ಕರ್ಕೊಬರೋದು, ರೋಡಿ ಜನ ಕರ್ಕೊಬರೋದು, ಹಗ್ಗದನ ಮೊಚ್ಚು ತಗೊಂಡ್ಬಂದಿದ್ದಾರೆ. ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಇಲ್ಲಿ ಸಿವಿಲ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಮಾಗಡಿ ಸಿವಿಲ್ ಕೋರ್ಟು ಅಲ್ಲಿ ಕೇಸ್ ನಡೀತಾ ಇದೆ. ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ. ಅದು ಲಿಂಗಯ್ಯನ ಮಕ್ಕಳು ಮಂಜುಳಾ, ಶಾರದಾ, ಗಂಗಯ್ಯ, ಮತ್ತೆ ಮುದ್ದಂಕಯ್ಯ, ಆಮೇಲೆ ಅವ್ರ ಹೆಸರು ಇನ್ನೊಬ್ರು ರಾಜಣ್ಣ, ಆಮೇಲೆ ಮತ್ತು ಸಿದ್ದರಾಜನ ಮಗ ಮತ್ತು ನಾಗರಾಜು, ಮತ್ತು ಇವನು ನಿಂಗಪ್ಪ, ದೊಡ್ಡ ನಿಂಗಣ್ಣ ಅಂತ, ಆಮೇಲೆ ಇನ್ನೊಬ್ಬ ಲಿಂಗಯ್ಯ ಗೌಡಯ್ಯ. ಅವ್ರನ್ನೆಲ್ಲ ಕರ್ಕೊಬರೋದು. ರೋಡಿ ಕರ್ಕೊಬರೋದು. ರಾತ್ರಿ ಹೊತ್ತು ಕಲ್ಲು ಎಸೆಯೋದು. ಮನೆಗೆಲ್ಲ ಬರೋದು. ಇಲ್ಲ ಸಿಂತ ತೋಟದಲ್ಲಿ ಬಂದು ಕಲ್ಲು ಎಸೆಯೋದು. ನಮ್ಮ ಮನೆ ಇಲ್ಲೇ ಇರೋದು, ಊರಲ್ಲೇ ಇರೋದು. ಅವರು ರಾಮನಗರ ಕಡೆಯವರು. ಇಲ್ಲಿ ಊರವ್ರು ಪಕ್ಕದೂರವ್ರಿಗೆಲ್ಲ ಹೇಳೋದು. ಒಬ್ಬ ಹೇಳ್ತಾನೆ ನಿಂಗಪ್ಪ ನಾನು ಇಲ್ಲ, ವಾಸ ಯಾರು ಇಲ್ಲ ಇಲ್ಲಿ, ಯಾರು ಇಲ್ಲ. ಬರೋದು ಅಲ್ಲಿಂದ ಇವ್ರಿಗೆ ಹೇಳ್ಕೊಡೋದು. ಆಮೇಲೆ ಈಗ ಬಂದು ಎಲ್ಲ ಪೈಸೆ ಸಮಸ್ಯೆ ಇದು ಅಲ್ಲೇ ಈಗ ಮಾಡ್ತಾವ್ರೆ. ಮೊದ್ಲು ಇರಲಿಲ್ಲ, ಕೇಸ್ ನಡ್ಕೊಂಡು ಹೋಯ್ತಾ ಇತ್ತು. ಈಗ ಕೇಸ್ ನಡೀತಾರ. ಕೇಸು 8 ವರ್ಷದಿಂದ ನಡೀತದೆ. ಆಲ್ರೆಡಿ ನಾನೇ ನಡೆಸ್ತಾನೆ ಕೇಸು. ಈಗ ಮೊನ್ನೆ ಬಂದಿದ್ದಾರೆ ಅವರು. ಈ ಮೊನ್ನೆ ಬಂದು ಏಕಾಕಿಗೆ ಮರನು ಮಾರವ್ರೆ. 2 ಮರನ. ನಿಮ್ಮ ಹೆಸರಲ್ಲಿ ಜಮೀನು ಐತೆ ಅಂತೀರಾ? ನಮ್ಮ ಹೆಸರಲ್ಲಿ ಇಲ್ಲ ಜಮೀನು. ನಮ್ಮ ತಂದೆ ಹೆಸರಲ್ಲಿ ಐತೆ. ಇನ್ನೊಂದು ಆರ್ಡರ್ ಕಾಪಿ ಇದೆ. ಡಾಕ್ಯುಮೆಂಟ್ ಕೊಟ್ಬಿಟ್ಟು ನಿಮ್ಮ ಹೆಸರು ಮಾಡಿಸ್ಕೊಳ್ಳೋಕೆ ಕೇಸ್ ನಡೀತಿದೆಲ್ಲ ಸರ್. ಕೇಸ್ ನಡೀತಾ ಇರ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಕೇಸ್ ನಡೆಸ್ತಾ ಇದೀವಿ. ಕೇಸ್ ನಡೀತಾ ಇದೆಯಲ್ವಾ, ಕೇಸ್ ನಡೀತಾ ಅಂತಾನೆ ಮಾಡೋಣ. ಇವ್ರಿಗೆ ಅದೇ ಹೇಳ್ತೀವಿ, ಕೇಸ್ ನಡೆದ್ಮೇಲೆ ನಿಮ್ಮಂತ ನೀವು ತಗೊಳ್ಳಿ, ನಾವು ತಗೋತೀವಿ ಅಂತ ಕೇಳಿದಾಗ ಇವ್ರು ಕೇಳ್ತಾ ಇಲ್ಲ. ಕೇಸ್ ನಮ್ಮಂತಾನೆ ಆಗ್ಬಿಟ್ಟಿದೆ. ದರ್ಜು ಹೇಳ್ಬಿಟ್ಟಿದ್ದಾರೆ, ಲಾಯರ್ ಹೇಳ್ಬಿಟ್ಟಿದ್ದಾರೆ, ನಮಗೆ ಇದು MLA ಸಾಹೇಬರು ಹೇಳಿದ್ದಾರೆ ನಮಗೆ ಅಂತ. ಇವರು ದೌರ್ಜನ್ಯ ಮಾಡ್ತಾರೆ ನಮ್ಮ ಮೇಲೆ. ನಾವು ಆಲ್ರೆಡಿ ಕಂಪ್ಲೇಂಟು ಕೊಟ್ಟಿದ್ದೀವಿ. ಆಲೇ ಸಾಹೇಬ್ರಿಗೂ ಇವಾಗ ಸಾಹೇಬ್ರಿಗೂ ಕೊಟ್ಟಿದ್ದೋ. ಮೊನ್ನೆ ಬಂದಿಲ್ಲ, ಇವತ್ತು 8 ದಿನದಲ್ಲಿ ಕಂಪ್ಲೇಂಟ್ ಆಗಿತ್ತು. ಇವಾಗ ಬಂದವ್ರೆ ಅವರು ಸಾಹೇಬ್ರು ನೋಡ್ಕೊಂಡು ಹೋಗೋರೆ. ಮೇಡಮನ್ನು ಬಂದು ನೋಡ್ಕೋಗಿ. ನನ್ನ ಹೆಸರು ಜಯಲಕ್ಷ್ಮಿ. ನಮ್ಮ ಅಪ್ಪ ಚಿಕ್ಕಮುಳ್ಳಯ್ಯ, ನನ್ನ ಅವ್ರ ಮಗಳು.